ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೀಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಕೃಷ್ಣಂ ವಂದೇ ಜಗದ್ಗುರುಂ. ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೆ ರಂಗನಾಥ ಸ್ವಾಮಿಯ ಪಾದಗಳಿಗೆ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸ್ತಾ ಈ ಚಿಂತನೆಯನ್ನು ಕೇಳುವಂತಹ ಎಲ್ಲ ಕೇಳುಗರಿಗೂ ಕೂಡ ವಂದಿಸುತ್ತಾ ಸಕಲ ತತ್ವಾಭಿಮಾನಿ ದೇವತೆಗಳು ನನ್ನಲ್ಲಿದ್ದು ಈ ಕೃತಿಯನ್ನು ನಿರ್ವಿಘ್ನವಾಗಿ ಸಂಪೂರ್ಣಗೊಳಿಸಲಿ ಎಂದು ಆ ಶ್ರೀಹರಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಶ್ರೀ ಜಗನ್ನಾಥದಾಸಾರ್ಯರಿಂದ ರಚಿತವಾಗಿರುವಂತಹ ಫಲವಿದು ಬಾಳ್ದುದಕ್ಕೆ ಎನ್ನುವಂತಹ ಕೃತಿಯ ಅರ್ಥಚಿಂತನೆಯನ್ನು ಯಥಾಮತಿ ನೋಡಿಕೊಂಡು ಬರೋಣ. ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ಆಚಾರ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಮೊದಲಿಗೆ ಶ್ರೀ ಜಗನ್ನಾಥದಾಸಾರ್ಯರು ಹರಿಕಥಾಮೃತ ಸಾರ ಎನ್ನುವಂತಹ ಮೇರು ಕೃತಿಯನ್ನು ಕನ್ನಡದಲ್ಲಿರುವಂತಹದ್ದು, ಆ ಕನ್ನಡದಲ್ಲಿರುವಂತಹ ಮೇರು ಕೃತಿಯನ್ನು ನಮಗೆ ಕೊಟ್ಟಿದ್ದಾರೆ. ಇದು ದಾಸರ ಕಾರುಣ್ಯ. ನಮ್ಮೆಲ್ಲರನ್ನ ಉದ್ಧಾರ ಮಾಡುವುದಕ್ಕೋಸ್ಕರವಾಗಿಯೇ ಶ್ರೀ ಹರಿಕಥಾಮೃತ ಸಾರ ಎನ್ನುವಂತಹ ಕೃತಿ ದಾಸಾರ್ಯರಿಂದ ಹೊರಬಂದಿದೆ. ಅದು ಭಾಮಿನಿ ಷಟ್ಪದಿಯಲ್ಲಿದ್ದು 988 ನುಡಿಗಳನ್ನು ಒಳಗೊಂಡಿದೆ. ಒಟ್ಟು 32 ಸಂಧಿಗಳಿವೆ. ಅದು ತುಂಬ ದೀರ್ಘವಾಗಿರ್ತಕ್ಕಂತಹ ಕೃತಿ. ಆ ಎಲ್ಲ ಸಂಧಿಗಳ ಸಾರ ಭಗವಂತನನ್ನು ತಿಳಿಸಿಕೊಡುತ್ತೆ ಮತ್ತು ನಾವು ನಿತ್ಯ ಜೀವನದಲ್ಲಿ ಹೇಗಿರಬೇಕು, ಏನನ್ನು ಅನುಸರಿಸಬೇಕು ಅನ್ನುವಂಥದ್ದನ್ನು ಕೂಡ ಅದು ತುಂಬ ಚಂದವಾಗಿ ವಿವರಣೆಯನ್ನು ಕೊಡ್ತಾ ಇದೆ. ಯಾವುದೇ ಒಂದು ಕೃತಿಗೆ ಈ ಚತುಷ್ಟಯಗಳು ಇರಬೇಕು ಅಂತ. ಏನು? ಒಂದು ವಿಷಯ, ಪ್ರಯೋಜನ, ಸಂಬಂಧ ಮತ್ತು ಅಧಿಕಾರಿ. ಈ ಚತುಷ್ಟಯಗಳನ್ನು ಒಳಗೊಂಡಿರ್ತಕ್ಕಂತಹ ಅತ್ಯುತ್ತಮವಾಗಿರುವಂತಹ ಕೃತಿ ಶ್ರೀ ಹರಿಕಥಾಮೃತ ಸಾರ. ಆದರೆ ಅದು ದೀರ್ಘವಾಗಿದೆ. ದಾಸಾರ್ಯರ ಕಾರುಣ್ಯ ಎಷ್ಟಿದೆ ನೋಡಿ ನಮ್ಮ ಮೇಲೆ. ಅದರ ಎಲ್ಲ 988 ನುಡಿಗಳ ಸಾರವನ್ನು ಇನ್ನೊಂದು ಕೃತಿಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಅದೇ ಫಲವಿದು ಬಾಳ್ದುದಕ್ಕೆ. ಇದಕ್ಕೆ ಅಣುಹರಿಕಥಾಮೃತ ಸಾರ ಅಂತ ಕೂಡ ಕರೀತಾ ಇದ್ದೇವೆ. ಯಾಕೆ? ಇದು ಎಲ್ಲ ಆ 988 ನುಡಿಗಳ ಸಾರವನ್ನು ಕೂಡ ಅದು ತುಂಬ ಚಂದವಾಗಿ ಸರಳವಾಗಿ ನಮಗೆ ತಿಳಿಸ್ಕೊಡ್ತಾ ಇದೆ. ಹಾಗಾದರೆ ಬನ್ನಿ ಅದರ ಚಿಂತನೆಯನ್ನು ಇಂದಿನಿಂದ ನೋಡಿಕೊಂಡು ಬರೋಣ. ಅದು ಯಥಾಮತಿಯಾಗಿ ಗುರುಗಳ ಕಾರುಣ್ಯದಿಂದ ಈ ಒಂದು ಚಿಂತನೆಯನ್ನು ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ. ಫಲವಿದು ಬಾಳ್ದುದಕ್ಕೆ ಈ ಒಂದು ಕೃತಿ 27 ನುಡಿಗಳದ್ದು. ತುಂಬ ಚಿಕ್ಕದಾಗಿರುವಂತಹ ಕೃತಿ, ಆದರೆ ಅಷ್ಟೇ ಅರ್ಥವತ್ತಾಗಿದೆ. ಜೀವನದಲ್ಲಿ ಅನುಸರಿಸಿಕೊಂಡು ಹೋಗಲು ಏನು ಕ್ರಮಗಳನ್ನು ನಾವು ಅನುಸರಿಸಬೇಕು ಅಥವಾ ಅನುಸರಿಸಿಕೊಂಡು ಹೋಗೋಕ್ಕೆ ಏನೆಲ್ಲ ಬೇಕು ಅನ್ನುವುದನ್ನು ಅದು ತುಂಬ ಚೆನ್ನಾಗಿ ಹಿಡಿದಿಟ್ಟಿದೆ. ಹಾಗೆಯೇ ಗೂಢವಾದ ಗಾಢವಾದ ತತ್ವಗಳನ್ನು ಕೂಡ ಅದು ನಮಗೆ ತಿಳಿಸ್ಕೊಡತ್ತೆ. ಒಟ್ಟಿನಲ್ಲಿ ಹೇಳೋದಾದರೆ ಸಾಧನ, ಅನುಸಂಧಾನ ಮತ್ತು ಉಪಾಸನ ಇವು ಈ ಮೂರರ ಒಂದು ಸಮುಚ್ಚಯವೇ ಫಲವಿದು ಬಾಳ್ದುದಕ್ಕೆ ಎನ್ನುವಂತಹ 27 ನುಡಿಯ ಕೃತಿ. ಏನಿದು ಸಾಧನ, ಅನುಸಂಧಾನ ಮತ್ತು ಉಪಾಸನ ಅಂದರೆ ಈ ಸಾಧಕನಿಗೆ ಬೇಕಾಗಿರುವಂತಹ ಈ ಮೆಟ್ಟಿಲುಗಳು. ಸಾಧನೆ ಮುಖ್ಯವಾಗಿ ಸಾಧಕನಿಗೆ ಬೇಕಾಗಿರುವಂತಹದ್ದು ಸಾಧನೆ ಏನು ಮಾಡಬೇಕು ಅನ್ನುವುದು,
ಭಗವಂತನನ್ನು ಹೇಗೆ ಕಾಣಬೇಕು ಎನ್ನುವುದು ಆ ಮಾರ್ಗ ಸಾಧನ. ಅನುಸಂಧಾನ ಇದು ತುಂಬ ಮುಖ್ಯವಾಗಿರುವಂತಹ ಮೆಟ್ಟಿಲು, ಸಾಧಕನಿಗೆ ಇರಲೇಬೇಕಾಗಿರುವಂತಹದ್ದು. ಆ ಸಾಧನೆಗಳು ಏನು ಮಾರ್ಗವನ್ನು ಅನುಸರಿಸ್ತಾ ಇದ್ದೇವೆಯೋ ಅದು ನಮ್ಮ ಚಿಂತನೆಗೆ ಬರಬೇಕು, ಅದು ಅನುಸಂಧಾನ. ನಂತರ ಭಗವಂತನಲ್ಲಿ ಅನನ್ಯ ಭಕ್ತಿಪೂರ್ವಕವಾಗಿ ಭಜಿಸುವುದು ಉಪಾಸನ. ಹಾಗಾಗಿ ಈ ಮೂರುಗಳ ಒಂದು ಸಮುಚ್ಚಯವೇ ಫಲವಿದು ಬಾಳ್ದುದಕ್ಕೆ. ದಾಸಾರ್ಯರ ಕಾರುಣ್ಯ ನೋಡಿ, ತುಂಬ ಚೆಂದವಾಗಿ 27 ನುಡಿಗಳಲ್ಲಿ ಈ ಮೂರನ್ನು ಒಟ್ಟಿಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ, ಜನ್ಮಲಾಭ ಪರಪುಂಸಾಂ ಅಂತೆ ನಾರಾಯಣ ಸ್ಮೃತಿ ಅಂತ. ಅದರ ಕನ್ನಡೀಕರಣವೇ ಫಲವಿದು ಬಾಳ್ದುದಕ್ಕೆ. ನೋಡಿ, ಯಾರೂ ಪ್ರಯೋಜನವಿಲ್ಲದೇನೆ ಒಂದು ಕೆಲಸ ಕೂಡ ಮಾಡೋಲ್ಲ. ಈ ಮಾನವರು ನಾವು ಏನಿದ್ದೇವಲ್ಲ, ಕರ್ಮಯೋನಿಜರು, ಪ್ರಯೋಜನವನ್ನೇ ನೋಡ್ತೇವೆ. ಈ ಕೃತಿಯನ್ನು ಹೇಳೋದ್ರಿಂದ ಅಥವಾ ಈ ಕೆಲಸವನ್ನು ಮಾಡೋದ್ರಿಂದ ನಮಗೇನು ಪ್ರಯೋಜನವನ್ನೇ ನೋಡಿಕೊಂಡು ಬರ್ತಕ್ಕಂಥವರು ನಾವು. ಹಾಗಾಗಿ ದಾಸಾರ್ಯರು ನಮಗೆ ಇಲ್ಲಿ ಅದರ ಫಲವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಫಲ ಇದು ಬಾಳ್ದುದಕ್ಕೆ. ಯಾವುದಕ್ಕೆ ಫಲ? ನಾವು ಇಲ್ಲಿ ಬಾಳುವುದಕ್ಕೆ, ಈ ಭೂಮಿಯ ಮೇಲೆ ಇರುವುದಕ್ಕೆ ಫಲ ಏನು? ಯಾಕಿರಬೇಕು? ಹೇಗಿರಬೇಕು? ಇಲ್ಲಿ ಒಟ್ಟಿನಲ್ಲಿ ಇದು ಫಲ ಅಂತ ಹೇಳುವುದಕ್ಕೆ ಏನು ಪ್ರಯೋಜನವಿದೆ? ಈಗ ಒಂದು ಹಣ್ಣಿನ ಗಿಡ ಇದೆ, ಅದರಲ್ಲಿ ಹಣ್ಣು ಇಲ್ಲ ಅಂದರೆ ಆ ಗಿಡ ಪ್ರಯೋಜನಕ್ಕೆ ಬರೋಲ್ಲ. ಹಾಗೆ ಬಾವಿಯಲ್ಲಿ ನೀರಿಲ್ಲ ಅಂದರೆ ಅದು ಪ್ರಯೋಜನಕ್ಕೆ ಬರೋಲ್ಲ. ಯಾವುದೇ ಒಂದು ವಸ್ತು ಉಪಯೋಗ ಇಲ್ಲ ಅಂದರೆ ಅದನ್ನು ನಾವು ನೋಡುವಂತಹ ರೀತಿಯೇ ಬೇರೆ ಆಗುತ್ತೆ ಅಲ್ವಾ? ಹಾಗೆ ಮನುಷ್ಯ ಎಲ್ಲದರಲ್ಲಿಯೂ ಕೂಡ ಪ್ರಯೋಜನವನ್ನು ಹುಡುಕ್ತಾ ಇದ್ದಾನೆ ಅಂತ ಹೇಳಕ್ಕೆ ಹೊರಟಿದ್ದೇನೆ. ಹಾಗಿದ್ರೆ ನಾವು ಎಲ್ಲ ವಸ್ತುಗಳಲ್ಲಿ ಪ್ರಯೋಜನವನ್ನು ನೋಡ್ತಾ ಇದ್ದೇವೆ. ಹಾಗೆ ನಾವು ಬದುಕಿದಕ್ಕೆ ಏನು ಪ್ರಯೋಜನ ಇದೆ ಅನ್ನುವಂಥ ಚಿಂತನೆಯನ್ನು ಮಾಡ್ರಿ ಅನ್ನುವುದಕ್ಕೋಸ್ಕರವಾಗಿ ದಾಸಾರ್ಯರು ನಮಗೆ ಇಲ್ಲಿ ಈ ಒಂದು ಫಲವಿದು ಬಾಳ್ದುದಕ್ಕೆ 2 ಶಬ್ದಗಳಲ್ಲಿ ಹೇಳ್ತಾ ಇದ್ದಾರೆ. ಫಲವಿದು ಏನು ಫಲ? ಬಾಳ್ದುದಕ್ಕೆ ಫಲ. ಈ ಜೀವನದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ? ಸುಖವನ್ನೇ ಬಯಸ್ತಾ ಇದ್ದೇವೆ. ವಸ್ತುಗಳಿಂದ ಸುಖವನ್ನು ಬಯಸ್ತೇವೆ, ಪಕ್ಕದಲ್ಲಿರುವಂತಹ ಜನರಿಂದ ಸುಖವನ್ನು ಬಯಸ್ತೇವೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರಿಂದಲೂ ಕೂಡ ಸುಖವನ್ನೇ ಅಪೇಕ್ಷೆ ಮಾಡ್ತಾ ಇದ್ದೇವೆ. ಯಾರು ನಮಗೆ ಬೈಬಾರ್ದು. ಹಾಗಿದ್ರೆ ನಾವು ಎಲ್ಲವನ್ನ ಅಪೇಕ್ಷೆ ಮಾಡುವುದು ಸುಖಕ್ಕಾಗಿ ಅಥವಾ ಎಲ್ಲವನ್ನ ಮಾಡ್ತಾ ಇರುವುದು ಸುಖಕ್ಕಾಗಿ ಅಂತ ಅಲ್ಲಿಗೆ ಬರ್ತೇವೆ. ಅದು ಫಲವಾ? ನಾವು ಬದುಕಿದ್ದಕ್ಕೆ ಫಲ ಅದುವಾ? ಹಾಗಿದ್ರೆ ಫಲ ಅನ್ನೋದು ಏನು? ಈಗಾಗಲೇ ನೋಡಿರೋ ಹಾಗೆ ಫಲ ಎಂದರೆ ಪ್ರಯೋಜನ ಅಂತ ಹಾಗಾಯಿತು. ಹಾಗಿದ್ರೆ ನಾವು ಯಾರಿಗೆ ಪ್ರಯೋಜನ ಇದ್ದೇವೆ? ನಮ್ಮ ಬಾಳಿಗೆ ಏನು ಪ್ರಯೋಜನವಿದೆ? ನಾವು ಒಂದು ಸಂಸಾರಕ್ಕೆ, ನಮ್ಮ ಕುಟುಂಬಕ್ಕೆ ಸೀಮಿತವಾಗಿ ನಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇದಿಷ್ಟು ಮಾತ್ರ ಫಲವಾ? ನೋಡಿ, ದಾಸಾರ್ಯರು ಈ ಮಾತಿನಿಂದ ನಮ್ಮನ್ನು ಚಿಂತನೆಗೆ ಎಡೆ ಮಾಡಿಕೊಡ್ತಾ ಇದ್ದಾರೆ. ಹಾಗಿದ್ರೆ ಫಲ ಅನ್ನೋದು ಏನು? ಇದು ಫಲ ಅಂತ ಹೇಳಿದ್ರು. ಯಾವುದು ಫಲ? ಈ ಫಲದಲ್ಲಿ 2 ಇದೆ. ಒಂದು ಶ್ರೇಯೋ ಮಾರ್ಗ ಮತ್ತು ಪ್ರೇಯೋ ಮಾರ್ಗ ಅಂತ ಹೇಳ್ತೇವೆ. ಅಂದರೆ ಐಹಿಕ ಫಲ, ಇನ್ನೊಂದು ಆಮುಷ್ಮಿಕ ಫಲ. ಹಾಗಿದ್ರೆ ಐಹಿಕ ಫಲ ಏನು? ಈಗ ನಾವು ಎಲ್ಲ ಜೀವನವನ್ನು ಅನುಸರಿಸ್ತಾ ಇದ್ದೇವೋ ಅಥವಾ ಜೀವನದಲ್ಲಿ ಮಾಡ್ತಾ ಇರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಐಹಿಕ ಫಲವನ್ನೇ ಅಪೇಕ್ಷೆ ಮಾಡ್ತವೆ. ಈಗಾಗಲೇ ಹೇಳಿರೋ ಹಾಗೆ ಸುಖಾಪೇಕ್ಷಿಗಳು. ಇನ್ನೊಂದು ಇದೆ, ಆನಂದದ ಸುಖ,
ಎಂದು ಮುಗಿಯದ ಆನಂದದ ಸುಖ ಆ ಫಲ ಅದು ಆಮುಷ್ಮಿಕ ಫಲ, ಅದೇ ಮೋಕ್ಷ ಫಲ. ಆ ಫಲವನ್ನು ತಿಳಿಸ್ತಾ ಇದ್ದಾರೆ. ಆ ಫಲ ಯಾವುದು? ಮೋಕ್ಷದ ಫಲ, ಆಮುಷ್ಮಿಕ ಫಲವನ್ನು ದಾಸಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಫಲ, ಫಲವಿದು, ಇದು ಫಲ. ಯಾವುದು ಫಲ? ಯಾವುದು ಪ್ರಯೋಜನ? ಆಮುಷ್ಮಿಕ ಫಲವನ್ನೇ ಬಳಸಿ ಅಂತ. ಆಮುಷ್ಮಿಕ ಫಲವನ್ನೇ ನೀವು ಬಯಸಿ ಅಂತ. ಇನ್ನು ಇದು ಅನ್ನೋದಕ್ಕೆ ಏನು ಅರ್ಥ? ಈಗ ನೋಡಿ, ಈ ತುಂಬ ಚಂದವಾದ ಅಥವಾ ರುಚಿಯಾದ ಒಂದು ಪದಾರ್ಥವನ್ನು ಸೇವನೆ ಮಾಡಿದಾಗ ಇದು ನಾನು ಹೇಳಿದ್ದು ಇಷ್ಟು ಚಂದವಾಗಿದೆ, ಅಥವಾ ಹುಳಿನೋ ಸಾಂಬಾರೋ ಅಥವಾ ಏನೋ ಒಂದು ಸಿಹಿಯೋ, ಈ ಒಂದು ಪದಾರ್ಥವನ್ನು ತಿಂದಾಗ ಇದು ನಾನು ಹೇಳಿದ್ದು ಅಂತ ಹೇಳ್ತೇವೆ. ಅಂದರೆ ಇದು ಅನ್ನೋದಕ್ಕೇನು, ಅಲ್ಲಿ ಒತ್ತಿ ಒತ್ತಿ ಹೇಳುವಂತಹ ಉದ್ದೇಶ ಏನು? ಅದು ತುಂಬ ಶ್ರೇಷ್ಠವಾಗಿರುವಂತಹದ್ದು, ತುಂಬ ಪ್ರಮುಖವಾಗಿರುವಂತಹದ್ದು ಅಂತ ಅನ್ನೋದನ್ನು ಸೂಚನೆ ಮಾಡೋಕ್ಕೆ. ಅಂದರೆ ಈ ಮುಂಚೆ ತಿಂದಿರುವಂತಹ ಹುಳಿ ಅಥವಾ ಸಾಂಬಾರು ಅಥವಾ ಸಿಹಿ ಪದಾರ್ಥ, ಅದು ಆ ಪದಾರ್ಥಗಳು ಆಹಾರ ಪದಾರ್ಥಗಳು ಅಲ್ವಾ? ತಿಂದಿದ್ದಾರೆ, ಆದರೆ ಇದು ಅತ್ಯಂತ ಸುಮಧುರವಾಗಿದೆ, ಚಂದವಾಗಿದೆ, ಶ್ರೇಷ್ಠವಾಗಿದೆ, ಈ ಮುಂಚೆಗಿಂತಲೂ ತುಂಬ ಚೆನ್ನಾಗಿದೆ ಅಂತ ಹೇಳುವಲ್ಲಿ ಇದು ಎನ್ನುವಂಥದ್ದನ್ನು ನಾವು ಉಪಯೋಗಿಸ್ತೇವೆ. ಅದಕ್ಕಾಗಿ ದಾಸಾರ್ಯರು ಫಲ ಇದು ಅಂದರೆ ಯಾವುದು ಪ್ರಯೋಜನ, ಅತ್ಯಂತ ಶ್ರೇಷ್ಠವಾಗಿರುವಂತಹ ಪ್ರಯೋಜನ ಯಾವುದು ನಾವು ಬಾಳುವುದಕ್ಕೆ, ಅದು ಆಮುಷ್ಮಿಕ ಫಲ ಎನ್ನುವಂತಹ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಇದು ಅನ್ನೋದಕ್ಕೆ ದಾಸಾರ್ಯರು ಅನೇಕ ಕೃತಿಗಳಲ್ಲಿಯೂ ಕೂಡ ಹೇಳಿದ್ದಾರೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಭಜನೆ ಸುಖವಯ್ಯ ಅಂತ. ಅಂದರೆ ಇದು ಭಾಗ್ಯ, ಇದು ಮಾಡಬೇಕು ಅಂತ, ಇದು ತುಂಬ ಮುಖ್ಯವಾಗಿರ್ತಕ್ಕಂತಹದ್ದು, ಇದು ಮುಖ್ಯವಾಗಿರುವಂತಹ ಕೆಲಸ, ಇದು ಶ್ರೇಷ್ಠವಾಗಿರುವಂತಹ ಕೆಲಸ ಅಂತ ಹೇಳುವುದಕ್ಕೆ ಇದು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆ ಆಮುಷ್ಮಿಕ ಫಲವನ್ನು, ಆ ಮೋಕ್ಷದ ಫಲವನ್ನು ಪಡೆಯೋದು ಹೇಗೆ ಅನ್ನೋದನ್ನು ದಾಸಾರ್ಯರು ಮುಂದಿನ ಅನುಪಲ್ಲವಿಯಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ? ಅಂತ್ಯಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಬರಬೇಕು ಅಂದಾಗ ನಮಗೆ ಆ ಮೋಕ್ಷದ ಫಲದ 1ನೇ ಮೆಟ್ಟಿಲು ಸಿಕ್ಕತ್ತೆ. ಅದು ಹೇಗೆ ಸಾಧ್ಯ? ಅಂದರೆ ನಿರಂತರವಾಗಿ ಭಗವಂತನ ಸ್ಮರಣೆ ಮಾಡಿದಾಗ ಮಾತ್ರ ಆ ಅಂತ್ಯಕಾಲದಲ್ಲಿ ನಾಮಸ್ಮರಣೆ ಸಾಧ್ಯವಾಗತ್ತೆ. ಈ ಮೋಕ್ಷದ ಫಲವನ್ನು ಪಡೆಯೋಕೆ ಭಜನೆ, ಪೂಜೆ, ಯಜ್ಞ ಮತ್ತು ಈ ಭಗವಂತನ ಚಿಂತನೆ ನಿರಂತರವಾಗಿ ಇರಬೇಕು. ಒಂದು ದಿನ ಮಾತ್ರ ಮಾಡಿದರೆ ಸಾಲಲ್ಲ, ನಿರಂತರವಾಗಿ ಬೇಕು. ಹೇಗೆ? ಸಂತತಂ ಚಿಂತೆಯೇ ಅನಂತಂ ಅಂತಕಾಲೇ ವಿಶೇಷತಃ. ಯಾವ ಚಿಂತೆಯನ್ನು ನಾವು ಮಾಡ್ತಾ ಇದ್ದೇವೋ, ಯಾವ ಚಿಂತನೆಯನ್ನು ನಡೆಸ್ತಾ ಇದ್ದೇವೋ ಅದು ಅಂತಕಾಲದಲ್ಲಿ ವಿಶೇಷವಾಗಿ ಸಿಕ್ಕತ್ತೆ. ಅದಕ್ಕಾಗಿಯೇ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಬೇಕು. ಅದಕ್ಕೆ ಗೀತೆಯಲ್ಲಿ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೊನೆಯಲ್ಲಿ ಹೇಳ್ತಾ ಇದ್ದ. ಕೊನೆಯಲ್ಲಿ ಭಗವಂತನ ನಾಮಸ್ಮರಣೆ ಬರಬೇಕು ಅಂದರೆ ಯೋಗಕ್ಷೇಮಂ ವಹಾಮ್ಯಹಂ ಅಂದರೆ ನೀನು ನನ್ನ ಚಿಂತನೆಯನ್ನು ಮಾಡಿದ್ರೆ ನಿನ್ನ ಎಲ್ಲ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೇನೆ ಅಂತ ಗೀತೆಯಲ್ಲಿ ಭಗವಂತ ಹೇಳಿರ್ತಕ್ಕಂಥ ಮಾತು. ಹಾಗಾಗಿ ಈ ಫಲ, ಈ ಮೋಕ್ಷದ ಫಲವನ್ನು ಹೇಗೆ ಅನುಸರಿಸಿದರೆ ಪಡೆಯಬಹುದು ಅನ್ನುವಂತಹ ಚಿಂತನೆಯನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇಂದಿನ ಈ ಚಿಂತನೆಯನ್ನು ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಪತಿ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಂದೇನದೋ ಸ್ವಾಮಿ, ಸಕಲವೂ ನಿಮ್ಮದೇ. ನಾಹಂ ಕರ್ತ ಹರಿಕರ್ತ. ಹರೇ ಶ್ರೀನಿವಾಸ.